ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶ್ರೀರಕ್ಷೆ ಇದೆ. ಏನೇ ಇರಲಿ ಅದು ಕಾಂಗ್ರೆಸ್ನ ಆಂತರಿಕ ವಿಚಾರ. 1.5 ವರ್ಷದಿಂದ ಅಭಿವೃದ್ಧಿ ಕುಂಠಿತಗೊಂಡಿದ್ದ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೆಡೆ ಸಂಪೂರ್ಣ ಖಜಾನೆ ಖಾಲಿಯಾಗಿದೆ. ಬರಗಾಲ ಬಂದರೂ ಯಾವುದೇ ರೀತಿಯ ಪರಿಹಾರ ಕೊಡಲಿಲ್ಲ. ನಮ್ಮ ರಾಜ್ಯ ಒಂದು ಸುಸಜ್ಜಿತ ಹಾಗೆಯೇ ಸುಶಿಕ್ಷಿತವಾದಂಥ ರಾಜ್ಯ. ಆದ್ರಿಂದ ಬಹಳ ಅಭಿವೃದ್ಧಿ ಮಾಡಲಿ ಅಂತ ಕಾಂಗ್ರೆಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈಗಲೂ ಅತಿವೃಷ್ಟಿ ಆಗಿದೆ. ಬಹಳ ಮನೆಗಳು ಯಾವುದೇ ರೀತಿ ಪರಿಹಾರವನ್ನ ಕೊಡ್ತಾ ಇಲ್ಲ ಸರ್ಕಾರ. ಬಹಳಷ್ಟು ದೂರುಗಳು ಬರ್ತಾ ಇವೆ. ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಒಂದು ಸರ್ಕಾರ ಜೀವಂತ ಆಗಿದೆ ಇಲ್ವಾ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇಂತಹ ಸರ್ಕಾರ ಬೇಕೇ ಜನರು ಕೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಆಂತರಿಕ ವಿಚಾರ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ. ಇವತ್ತು ರಾಜ್ಯದ ಆಡಳಿತ ಕಳೆದ 1.5 ತಿಂಗಳಿನಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸೋ ಸಲುವಾಗಿ ಪ್ರತಿ ಸಭೆಗಳು, ಪಕ್ಷದ ಆಂತರಿಕ ಸಭೆಗಳೆಲ್ಲ ಮಾಡೋದ್ರಲ್ಲಿ ತೊಡಗಿದ್ದಾರೆ. ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವ್ರಿಗೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ. ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ. ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ. ಹಲವಾರು ಮನೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಇವತ್ತುವರೆಗೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ. ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ DC ಲೆವೆಲ್ ಅಲ್ಲೆಲ್ಲ. ಆದರೂ ಕೂಡ ಇವ್ರು ಯಾವುದೂ ಲಕ್ಷ್ಯ ಕೊಡ್ತಾ ಇಲ್ಲ. ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ. ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ. ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸರ್ಯ ಮನೋಭಾವವನ್ನು ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ. ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕ ಜನತೆ ಕೇಳ್ತಾರೆ. ಇದು ಕಾಂಗ್ರೆಸ್ನಲ್ಲಿ ಏನು ನಡೀತಿದ್ದರೋ ಆಂತರಿಕ ವಿಚಾರ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ. ಇವತ್ತು ರಾಜ್ಯದ ಆಡಳಿತ ಕಳೆದ 1.5 ತಿಂಗಳಿನಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸೋ ಸಲುವಾಗಿ ಪ್ರತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.